ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನಿವತ್ತೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ, 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ನೀಡಲ್ ಬಂದು 10, 11 ಯಾವುದಾದ್ರೂ ತೊಗೋಬೋದು. ಫಸ್ಟು ನೋಡಿ, ನಾವು ಲೇಸ್ನ ರೈಟ್ ಸೈಡಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ, ಅಂದರೆ 2 ಸಿಂಗಲ್ ಕ್ರೋಶನ ಹಾಕ್ಕೊಂಡು ಇಲ್ಲಿಂದ 4 ಚೈನ್ನ ತೊಗೊಳ್ಳೋಣ. 3, 4 ಚೈನ್ನ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೋಬೇಕು. 2, 3 ಚೈನ್ನ ಹಾಕ್ಕೊಂಡು ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಉಲ್ಟಾ ಸೈಡ್ಗೆ ಮಾಡಿಕೊಂಡು ನೋಡಿ, ನೀಡಲ್ ಮೇಲೆ 2 ಸಲ ದಾರನ ಸುತ್ಕೋಬೇಕು. 2 ಸಲ ದಾರನ ಸುತ್ತಕೊಂಡು ಈ 4 ಚೈನ್ ಗ್ಯಾಪ್ ಏನಿದೆ, ಈ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇವಾಗ ನಮಗೆ ನಿಡಲ್ ಮೇಲೆ 4 ಲೂಪ್ ಆಗುತ್ತೆ. ಇದನ್ನು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಅದೇ ರೀತಿ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೋಬೇಕು. ಸೇಮ್ 4 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ನಿಡಲ್ ಮೇಲೆ 1 ಸಲ ದಾರನ ಸುತ್ಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ. ನಾವಿಲ್ಲಿ ಇದೇ ರೀತಿ 7 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಸಿಗುತ್ತೆ. ಇನ್ನೂ ಹೆಚ್ಚು ವಿಡಿಯೋನ ಹಾಕೋದಕ್ಕೆ ಎನ್ಕರೇಜ್ ಆಗುತ್ತೆ. ನೋಡಿ, ಇದೇ ರೀತಿಯಲ್ಲಿ 7 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಸ್ಟಾರ್ಟಿಂಗು 3 ಚೈನ್ನ ತೊಗೊಂಡಿರ್ತೀವಲ್ಲ, ಅದನ್ನು ಸೇರಿಸಿ 7 ಕಂಬಗಳಾಗಬೇಕು. ಅಂದರೆ 3 ಚೈನ್ನ ಬಿಟ್ಟು 6 ತ್ರಿಬಲ್ ಕ್ರೋಶ ಕಂಬಗಳನ್ನ ತಗೋಬೇಕು. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ, ಈ ರೀತಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತು ಅದೇ ರೀತಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನಾವಿವಾಗ ಈ ಸೈಡು 7 ಕಂಬಗಳನ್ನ ಮಾಡ್ಕೋಬೇಕು. ನಾವಿಲ್ಲಿ ಸ್ಟಾರ್ಟಿಂಗ್ ಬಂದು 3 ಚೈನನ್ನು ಸೇರಿಸಿ 7 ಕಂಬ ಆಗುತ್ತೆ. ಇಲ್ಲಿ ತ್ರಿಬಲ್ ಕ್ರೋಶ ಕಂಬನೇ 7 ಮಾಡ್ಕೋಬೇಕು. ಕಂಬಗಳನ್ನ ಮಾಡಬೇಕಾದ್ರೆ ಎಲ್ಲ ಕಂಬಗಳನ್ನು ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಡಿಸೈನ್ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈಸಿಯಾಗಿಯೂ ಕೂಡ ಇದೆ, ಕಷ್ಟ ಏನಿಲ್ಲ. ನಾವಿಲ್ಲಿ ಟೋಟಲ್ 14 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ 1 ಬೀಡ್, ಟೋಟಲ್ಲು 14 ತ್ರಿಬಲ್ ಕ್ರೋಶ ಕಂಬ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ಲೇಸ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, ನಾವು ಇವಾಗ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, 4 ಚೈನ್ ಲಾಕ್ ಏನಿರುತ್ತೆ ನಮಗೆ, ಈ 4 ಚೈನ್ ಲಾಕ್ ಮೇಲ್ಗಡೆಗೆ ನಾವಿವಾಗ ಲಾಕ್ ಮಾಡ್ಕೋಬೇಕು. ನೋಡಿ, ಡೈರೆಕ್ಟಾಗಿ ಈ ರೀತಿ ಆ ಲಾಕ್ ಮೇಲ್ಗಡೆಗೆ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಮಗೆ ಶಂಕು ಡಿಸೈನ್ ರೀತಿ ಬರುತ್ತೆ. ಇದೇ ರೀತಿ ಮಾಡ್ತಾ ಹೋಗೋಣ. ನೋಡಿ, ಪಕ್ಕದಲ್ಲಿ ಮತ್ತೆ ನಾನು 2 ಸಿಂಗಲ್ ಕ್ರೋಶಗಳನ್ನ ತಗೋತೀನಿ. ಒಂದು ಸಲ ಲಾಕ್ ಆದಮೇಲೆ ಪಕ್ಕದಲ್ಲಿ 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿಂದ 4 ಚೈನ್ನ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು.
ನೋಡಿ ಇವಾಗ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಕುಚ್ಚು ಹಾಕಿ ಕೂಡ ಮಾಡ್ಕೋಬೋದು ಅಥವಾ ಮಧ್ಯದಲ್ಲಿ ಬೀಡ್ಸ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚನ್ನ ಹಾಕ್ತಾಯಿಲ್ಲ, ವಿತೌಟ್ ಕುಚ್ಚು ಡಿಸೈನು ಮಾಡ್ತಾಯಿದ್ದೀನಿ. ನೀವು ಕುಚ್ಚು ಡಿಸೈನ್ ಬೇಕು ಅಂತ ಹೇಳಿದ್ರೆ 3 ಶಂಕು ಡಿಸೈನ್ನ ಮಾಡಿಕೊಂಡು ಮಧ್ಯದಲ್ಲಿ ಕುಚ್ಚನ್ನ ಕಟ್ಟೋ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚನ್ನ ಹಾಕ್ತಾಯಿಲ್ಲ, ವಿತೌಟ್ ಕುಚ್ಚು ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಲಾಸ್ಟ್ ಆರ್ಚಲ್ಲಿ ಏನು ಕಂಬಗಳನ್ನ ಮಾಡಿಕೊಂಡ್ವೋ ಅದೇ ರೀತಿ 7 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ಅಂದರೆ ಒಂದು ಸೈಡ್ಗೆ 7 ಮತ್ತು ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ. ಬೀಡ್ ಆದಮೇಲೆ ಮತ್ತೆ 7 ಕಂಬ. ನೋಡಿ 7 ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಹಾಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಲ್ಲ, ಹಾಗೆ ಈ ರೀತಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಕಂಬನ ಮಾಡ್ಕೊಳ್ಳೋಣ. ಮತ್ತು ಇವಾಗ ಬೀಡ್ ಆದಮೇಲೆ 7 ಕಂಬನ ಮಾಡ್ಕೋಬೇಕು. ಒಂದು ಆರ್ಚಲ್ಲಿ ನಮಗೆ ಟೋಟಲ್ಲು 14 ತ್ರಿಬಲ್ ಕ್ರೋಶ ಕಂಬಗಳು ಬರುತ್ತೆ. ತುಂಬ ಈಸಿಯಾಗಿದೆ, ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಆರಾಮಾಗಿ ಬರುತ್ತೆ ನೀಟಾಗಿ. ಅಂದರೆ ಲಾಕ್ ಮಾಡಬೇಕಾದ್ರೆ ಆರ್ಚನ್ನ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೋಬೇಕು. ಆಫ್ಟರ್ ಬೀಡು ಕೂಡ 7 ತ್ರಿಬಲ್ ಕ್ರೋಶ ಕಂಬಗಳನ್ನ ತಗೊಳ್ಳೋಣ. ನೋಡಿ ಈ ರೀತಿ ಕಂಬಗಳು ಕಂಪ್ಲೀಟ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಲಾಕ್ ಮಾಡಬೇಕಾದ್ರೆ ಇಲ್ಲಿ ನಾವು 4 ಚೈನ್ ಲಾಕ್ ಏನು ಮಾಡ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆನೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಲಾಕ್ ಏನಿದೆ ಈ ಲಾಕ್ ಮೇಲ್ಗಡೆನೆ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿದಾದಮೇಲೆ ಪಕ್ಕದಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶ. ನೀವಿಲ್ಲಿ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಸಿಂಗಲ್ ಕ್ರೋಶನ ತೊಗೋಬೋದು. ನೀವು 3 ಆದರೂ ತೊಗೋಬೋದು, ಇಲ್ಲ 4 ಆದರೂ ತೊಗೋಬೋದು. ಪಕ್ಕದಲ್ಲಿ 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಆರ್ಚನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಇದೇ ರೀತಿ ಫುಲ್ಲು ಸ್ಯಾರಿ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ತುಂಬಾ ನೀಟಾಗಿ ಬರುತ್ತೆ. ನಾನು ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ಕಾಟನ್ ಸೀರೆಗಳಿಗೆ ಮತ್ತು ಒಂದೇ ಕಲರ್ ಸ್ಯಾರಿ ಇರುತ್ತಲ್ಲ ಆ ರೀತಿ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.